ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ಮಂಗಳವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇನ್ನು ಬಟ್ಟೆ ವಾಷಿಂಗ್ ಮಿಷನ್ಗೆ ಹಾಕಿದ್ದೆ. ಸರಿ, ಅದೆಲ್ಲ ಆಗಿತ್ತು ಅಂತ ಹೇಳ್ಬಿಟ್ಟು ಒಣಗಾಕೋಕೆ ಹೋಗ್ತಾಯಿದ್ದೀನಿ. ನಮ್ಮದು ಹೇಳಬೇಕು ಅಂದರೆ ಮನೆ ಮುಂದೆ ಆ ಕಡೆ ಸ್ವಲ್ಪ ಸ್ಟೆಪ್ಸ್ ಕೆಳಗಡೆ ಹೋಗ್ಬಿಟ್ಟು ದೂರಬಿಟ್ಟು ಅಲ್ಲಿ ಬಾಲ್ಕನಿ ಥರ ಇದೆ, ಅಲ್ಲಿ ಒಣಗಾಕ್ಬಿಟ್ಟು ಬರಬೇಕು. ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಇದು ಮಾತ್ರ ಬಟ್ಟೆ ಒಣಗಾಕೋದು. ಸರಿ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನೆನ್ನೆ ಹಾಕಿರೋ ಬಟ್ಟೆನೂ ಸಹ ಆರಿತ್ತು. ಅದನ್ನೆಲ್ಲ ಎತ್ಕೊಂಬಂದು ಬೆಡ್ ಮೇಲೆ ಹಾಕ್ಬಿಟ್ಟು ಇಲ್ಲಿ ಅಷ್ಟೊತ್ತಿಗೆ ಚೀಕು ಕೂಡ ಎದ್ದಿದ್ದ. ಸರಿ, ಅವನನ್ನು ಎತ್ಕೊಂಡು ಸ್ವಲ್ಪ ಹೊತ್ತು ಸುಧಾರಿಸಿದ್ದ ಆದಮೇಲೆ ಇಲ್ಲಿ ಮ್ಯಾಟ್ ಮೇಲೆ ಹಾಕ್ಕೊಂಡು ಟಿ ವಿ ಹಾಕ್ಬಿಟ್ಟಿದ್ದೀನಿ. ಅವನಿಗೆ ಏನಾದರೂ ಕೆಲಸ ಇತ್ತು ಅಂತಂದರೆ ಮಾತ್ರ ನಾನು ಟಿ ವಿ ಆನ್ ಮಾಡ್ತೀನಿ, ಇಲ್ಲಾಂತಂದರೆ ನಾನು ಅವನ ಜೊತೆ ಆಟ ಆಡ್ಕೊಂಡಿರ್ತೀನಿ ಆರಾಮಾಗಿ. ಅವನು ಕೂಡ ಜಾಸ್ತಿ ಏನು ಆಟ ಮಾಡಲ್ಲ, ಬಟ್ ಆದರೂ ಸ್ವಲ್ಪ ಆಟ ಮಾಡ್ತಾನೆ, ಗೊತ್ತಲ್ವ ಮಕ್ಕಳು ಆಟ ಮಾಡೇ ಮಾಡ್ತಾರೆ. ಇನ್ನು ಸೋಫಾ ಮೇಲಿರೋ ಕವರ್ಸ್ನ ಕೂಡ ವಾಷಿಂಗ್ ಮಿಷನ್ಗೆ ಹಾಕಿದ್ದೆ. ಸರಿ, ಅದನ್ನೆಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಮತ್ತು ಇನ್ನು ಲಂಚ್ ಕೂಡ ತಿನ್ಕೊಂಬೇಡ, ಅವನು ಹೆಂಗೋ ಆಟ ಆಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಲಂಚ್ಗೆ ಅಂತ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಯೂಶ್ವಲಿ ನಾನು ಬೆಳಿಗ್ಗೆನೇ ಮಾಡ್ಕೊಂಬಿಟ್ಟಿರ್ತೀನಿ ತಿಂಡಿಗೆ ಮತ್ತು ಲಂಚ್ಗೆ. ಸಾಂಬಾರು ಮತ್ತು ಅವನಿಗೆ ಚಾರ್ವಿಕಾಗೆ ಏನು ಬೇಕೋ ಅದನ್ನು ಮಾಡಿಕೊಟ್ಬಿಟ್ಟು ನಮಗೂ ಏನಾದರೂ ಈ ಥರ ಪಲಾವು, ರೈಸ್ ಬಾತು, ಸೊ ಈ ಥರ ಮಾಡಿಕೊಟ್ಬಿಡ್ತೀನಿ. ಹಸ್ಬೆಂಡ್ಗೂ ಬೇಕಲ್ವ ಲಂಚ್ ಬಾಕ್ಸು. ಸೊ ಹಂಗಾಗಿ ಇಲ್ಲಿ ಬೆಳಿಗ್ಗೆ ಪಲಾವ್ನ ತಿಂದಿರಲಿಲ್ಲ, ಸ್ಯಾಂಡ್ವಿಚ್ ಮಾಡಿಕೊಟ್ಟಿದ್ದೆ ಚಾರ್ವಿಕಾಗೆ. ಸೊ ಹಂಗಾಗಿ ಸ್ಯಾಂಡ್ವಿಚ್ನ ತಿನ್ಕೊಂಬಿಟ್ಟಿದ್ದೆ. ಈ ಪಲಾವು, ರೈಸ್ ಬಾತು ಈ ಥರದ್ದೆಲ್ಲ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ. ನನಗಂತೂ ಬಿಸಿ ಬಿಸಿನೇ ತಿನ್ನಬೇಕು. ಏನೇ ಊಟ ಆಗಲಿ ಬಿಸಿ ಬಿಸಿಯಾಗಿ ತಿಂದರೆ ಒಂಥರ ಆ ಟೇಸ್ಟ್ನ ನಾವು ಫೀಲ್ ಆಗ್ತಾ ತಿಂತೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಪಲಾವ್ನ ಮಾಡ್ಕೊಂಡಿದ್ದೆ ಅಲ್ವಾ, ಸರಿ ಅದನ್ನು ಬಿಸಿ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಇಲ್ಲಿ ಚಿಕ್ಕನು ಆಟ ಆಡ್ತಾಯಿದ್ದ. ಅವ್ನ ಪಕ್ಕನೇ ಕೂತ್ಕೊಂಡು ಇನ್ನು ಮಾತಾಡಿಸ್ಕೊಂಡು ಅವ್ನು ನನಗೆ ಆಟ ಆಡಿಸ್ಕೊಂಡು ಅವ್ನಿಗೆ ಹೆಂಗೋ ನಾನು ಮುಂದೆ ಇರಬೇಕು ಅವ್ನಿಗೆ, ಇಲ್ಲಾಂತಂದರೆ ಆಟ ಮಾಡ್ತಾನೆ ಇರ್ತಾನೆ, ಅಂದರೆ ಆವು ಅಂತಲೇ ಇರ್ತಾನೆ. ನಾನು ಪಕ್ಕ ಏನಾದರೂ ಇಂತು ಅಂತಂದರೆ ಮಲ್ಕೊಂಡಿದ್ರು ಸಹ ಆಟ ಆಡ್ಕೊಂಡಿರ್ತಾನೆ. ಎತ್ಕೋ ಆ ಥರ ಏನು ಮಾಡಲ್ಲ. ಸೊ ಹಂಗಾಗಿ ಸರಿ ಇನ್ನು ಊಟ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಅವನ ಜೊತೆ ಮಾತಾಡಿಕೊಂಡು ಊಟನ ಮಾಡ್ತಾಯಿದ್ದೆ. ಮತ್ತು ಇನ್ನು ನಾಳೆ ದೋಸೆಗೆ ನೆನೆ ಹಾಕಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ದೋಸೆಗೆ ನೆನೆ ಹಾಕ್ಕೊತಾ ಇದ್ದೀನಿ. ನಾನೇನು ಹಾಕಲ್ಲ, ಸಿಂಪಲ್ಲಾಗಿ 4 ಗ್ಲಾಸ್ ಆಗೋಷ್ಟು ದೋಸೆ ಅಕ್ಕಿನ ಹಾಕ್ಕೊಂಡೆ, ಅಂದರೆ ರೇಷನ್ ಅಕ್ಕಿ ಬರುತ್ತೆ ಅಲ್ವ, ಸೊ ಅದನ್ನು ಹಾಕ್ಕೊಂಡು ಒಂದು 3/4 ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆನ ಸೇರಿಸ್ಕೊಂಡು ಇನ್ನೇನು ರುಬ್ಕೊತೀವಿ, ನಾನು 1/2 ಆನ್ ಅವರು ರುಬ್ಕೊತೀವಿ ಅನ್ನೋಂಗೆ 1/2 ಆನ್ ಅವರ್ಗಿಂತ ಮುಂಚೆನೇ ನಾನು ಅವಲಕ್ಕಿನ ನೆನೆಸ್ಕೊತೀನಿ. ಸೊ ಈ ಥರ ಮಾಡಿಕೊಂಡ್ರೆ ಪಡ್ಡುಗೂ ಪರ್ಫೆಕ್ಟಾಗಿರುತ್ತೆ ಮತ್ತು ದೋಸೆಗೂ ಕೂಡ ಪರ್ಫೆಕ್ಟಾಗಿರುತ್ತೆ. ಇನ್ನು ಅಷ್ಟೊತ್ತಿಗೆ ಚಾರ್ವಿಕ್ ಮಾಡೋ ಟೈಮ್ ಕೂಡ ಆಗಿತ್ತು. ಇಲ್ಲಿ ಸಿಂಪಲಾಗಿ ಸ್ನ್ಯಾಕ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಕಡಲೆಪುರಿ ಇತ್ತು. ಸೊ ಹಂಗಾಗಿ ಅದರಿಂದ ಸ್ವಲ್ಪ ಚುರುಮುರಿನ ಮಾಡೋಣ ಅಂತೇಳ್ಬಿಟ್ಟು, ಅಂದರೆ ಬೇಲ್ಪುರಿ ಥರ ಮಾಡೋಣ ಅಂತೇಳ್ಬಿಟ್ಟು ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನಿಲ್ಲ, ನಾನು ಸಿಂಪಲಾಗಿ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಫಟಾಫಟ್ ಅಂತ ಮಾಡ್ಕೋಬೋದು. ನಾನಿಲ್ಲಿ ಒಂದಾಗೋಷ್ಟು ಆನಿಯನ್ ಈ ಥರ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ, ಹಾಗೆ ಟೊಮೊಟೊ, ಈರುಳ್ಳಿ, ಸೌತೆಕಾಯಿ ಇಷ್ಟನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಚ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಚಾಟ್ ಮಸಾಲ, ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈ ಥರದ ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಗ್ರೀನ್ ಚಟ್ನಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿಗೆ ಏನಿಲ್ಲ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಶುಂಠಿನ ಸೇರಿಸ್ಕೊಂಡು ರುಬ್ಕೊಳ್ಳೋದಷ್ಟೇ. ಸೊ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಕಡಲೆಪುರಿ ತೊಗೊಂಡಿರ್ತೀವಿ, ಅಂದರೆ ನಾನಿಲ್ಲಿ ಒಂದು ಪ್ಲೇಟ್ ಆಗೋಷ್ಟು ಕಡಲೆಪುರಿನ ತೊಗೊಂಡಿದ್ದೆ. ಸೊ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಈಗ ಕಡಲೆಪುರಿನೆಲ್ಲನೂ ಸಹ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಅಂದರೆ ಖಾರ ನಾವೇನು ಹಾಕಿರ್ತೀವಿ ಎಲ್ಲನೂ ಅದಕ್ಕೆ ಕಡಲೆಪುರಿಗೆ ಚೆನ್ನಾಗಿ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋವಂಥ ಬೇಲ್ಪುರಿ ಅಥವಾ ಚುರುಮುರಿ ಏನು ಬೇಕಾದರೂ ಅನ್ಬೋದು. ಸೊ ಸಿಂಪಲಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇನ್ನು ನಾನು ಪ್ಲೇಟ್ಗೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕ್ಯಾರೆಟು, ಹಾಗೆ ಸ್ವಲ್ಪ ಆನಿಯನ್ನು, ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ. ಈ ಥರ ಸೇರಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಅದ್ರ ಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ತಿನ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಈ ಥರ ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡು ಅದಕ್ಕೆ ಒಂದು ಸೈಡಲ್ಲಿ ಕಾಫಿನ ಕೂಡ ಕುಡ್ಕೊಂಡಿದ್ದಾಯಿತು. ಸೊ ಇನ್ನು ಅಷ್ಟೊತ್ತಿಗೆ ಈವ್ನಿಂಗ್ ಆಗೋಗಿತ್ತು. ಇನ್ನು ಚಾರ್ವಿಕಾಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಇನ್ನು ದೇವ್ರ ಪೂಜೆ ಮಾಡಿ ಅಂತೂ ತುಂಬ ದಿವಸ ಆಗೋಗಿತ್ತು. ಸೊ ಹಂಗಾಗಿ ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದೀಪ ಹಚ್ಕೊಬೇಡ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನನಗಂತೂ ಇವಾಗ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಸೊ ಹೆಂಗೆ ಟೈಮ್ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಕೆಲಸ ಮಾಡು, ಸ್ವಲ್ಪ ಹೊತ್ತು ಚಿಕ್ಕು ಜೊತೆ ಆಟ ಆಡು, ಇದೇ ಆಗಿಬಿಟ್ಟಿರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಆರಾಮಾಗೇ ಇದ್ದೀನಿ, ಜಾಸ್ತಿ ಏನು ಕಷ್ಟ ಅನ್ನಿಸ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಅದಾದಮೇಲೆ ಈ ಚಳಿಗಾಲದಂತೂ ಸ್ಕಿನ್ನಂತೂ ತುಂಬಾ ಡ್ರೈ ಆಗಿಬಿಟ್ಟಿರುತ್ತೆ ನಮಗೆ. ಎಷ್ಟು ಮಾಯಿಶ್ಚರೈಸರ್ ಹಚ್ಚಿದ್ರೂ ಕೂಡ ಡ್ರೈ ಅನ್ನಿಸ್ತಾನೆ ಇರುತ್ತೆ. ಇನ್ನು ನಾನು ಸಿಂಪಲಾಗಿ ಸ್ಕಿನ್ ಕೇರ್ ಮಾಡ್ಕೊತೀನಿ. ಮಾರ್ನಿಂಗ್ ಟೈಮ್ ಮಾತ್ರ ಸನ್ಸ್ಕ್ರೀನ್ ಹಚ್ಕೊತೀನಿ. ಇನ್ನು ಈವ್ನಿಂಗ್ ಟೈಮು ಜಸ್ಟ್ ಮಾಯಿಶ್ಚರನ್ನ ಹಚ್ಬಿಟ್ಟು ಒಂದು ಲಿಪ್ ಬಾಮ್ನ ಹಚ್ಬಿಟ್ಟು ಹಣೆಗೆ ಬೊಟ್ಟಿಟ್ಕೊಂಡು ಸುಮ್ಮನಾಗ್ಬಿಡ್ತೀನಿ.
ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೋಣ ಅನ್ನೋಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಬಂದರು. ಸೊ ಅವ್ರಿಗೆ ಕಾಫಿ ಮಾಡ್ಕೋಣ ಅಂತೇಳ್ಬಿಟ್ಟು ಇಲ್ಲಿ ಕಾಫಿನೂ ಕೂಡ ಮಾಡಿಕೊಟ್ಟಿದ್ದಾಯಿತು. ಇನ್ನು ಹೊಸಲಿಗೆ ಬೆಳಿಗ್ಗೆ ಟೈಮ್ ಅಂತೂ ರಂಗೋಲಿ ಹಾಕೋಕ್ಕೆ ಆಗ್ತಾಯಿಲ್ಲ ನನ್ನಿಂದ. ಸೊ ಬೆಳಿಗ್ಗೆ ತುಂಬ ಲೇಟ್ ಆಗಿಬಿಡುತ್ತೆ. ಅವನು ನಾನು 5ಗೆ ಎದ್ದೇಳಿದರೆ ಅವನು ಒಂದು 8:30ಗೆ ಎದ್ದೇಳ್ತಾನೆ. ಇಲ್ಲ ಅಂತಂದರೆ ಸಮ್ಟೈಮ್ 6:30ಗೆ ಎದ್ದೇಳ್ಬಿಡ್ತಾನೆ. ಸೊ ಹಂಗಾಗಿ ನಾನು 5ಗೆ ಎದ್ದು 7:30ಗೆಲ್ಲನೂ ಲಂಚು ಮತ್ತು ಬ್ರೇಕ್ಫಾಸ್ಟು ಚಾರ್ವಿಕಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಬೆಳಿಗ್ಗೆ ಟೈಮ್ ಅಂತೂ ಆಗ್ತಾನೆ ಇಲ್ಲ ಹಾಕ್ಕೊಳ್ಳೋದಕ್ಕೆ. ಇನ್ನು ಸಂಜೆ ಈ ಥರ ಫ್ರೀ ಇದ್ದಾಗ ಹಾಕ್ಕೊತೀನಿ. ಸೊ ಇವತ್ತು ಬೇರೆ ಮಂಗಳವಾರ ಆಗಿತ್ತಲ್ವ, ಸರಿ ಇವತ್ತಾದರೂ ಪೂಜೆ ಮಾಡ್ಕೊಂಬೇಡ ಅಂತೇಳ್ಬಿಟ್ಟು ಇಲ್ಲಿ ರಂಗೋಲಿನೆಲ್ಲ ಬಿಟ್ಕೊಂಡಿದ್ದಾಯಿತು. ಇನ್ನು ನೆನ್ನೆ ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಅಮ್ಮ ಊರಿಂದ ಸ್ವಲ್ಪ ಹೂವು ತೊಗೊಂಬಂದಿದ್ರು. ಇನ್ನು ಅದನ್ನೆಲ್ಲ ಇಟ್ಕೊಂಡು ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು. ಈ ಥರ ಡೈಲಿ ಪೂಜೆ ಮಾಡಿಕೊಂಡು ಮನೇಲಿ ಧೂಪ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ನಾನು ಡೈಲಿ ಪೂಜೆ ಮಾಡೋದಕ್ಕೆ. ಬಟ್ ಆಗೋದೇ ಇಲ್ಲ. ಟಿಫನೆಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ 12:30 ಆಗೋಗಿರುತ್ತೆ. ಸೊ ಹಂಗಾಗಿ ನನಗೆ ಮಾಡೋ ಮೂಡೇ ಇರಲ್ಲ, ಹೋಗ್ಬಿಟ್ಟಿರುತ್ತೆ ಎಲ್ಲನೂ. ಇನ್ನು ಸಂಜೆ ಈ ಥರ ಟೈಮ್ ಇದ್ದಾಗ ಸರಿ ಅಂತ ಹೇಳ್ಬಿಟ್ಟು ಮಾಡ್ಕೊತೀನಿ. ಈಗಂತೂ ಇನ್ನು ಚೀಕು ಹುಟ್ಟಿದ್ಮೇಲೆ ಅಂತೂ ನನಗೆ ಟೈಮೇ ಇಲ್ಲ ಬಿಡಿ. ಸಾಯಂಕಾಲದೊತ್ತು ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟು ಟೈಮೆಲ್ಲ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಇಲ್ಲಿ ದೇವ್ರ ಧೂಪನ ಹಾಕ್ಕೊತಾ ಇದ್ರೆ ಎಷ್ಟು ನೆಮ್ಮದಿ ಅನ್ನಿಸ್ತಾಯಿದ್ದು ಮನೆಯಲ್ಲಿ. ಒಂಥರ ಫುಲ್ಲು ಸ್ಮೆಲ್ಲೆಲ್ಲ ಬರ್ತಾಯಿತ್ತು, ಸಖತ್ತಾಗಿತ್ತು. ಇವತ್ತು ಒಂಥರ ಏನೋ ನೆಮ್ಮದಿ ಮನಸ್ಸಿಗೆ. ಸೊ ತುಂಬ ಖುಷಿ ಆಗ್ತಾಯಿತ್ತು ಇವತ್ತು. ಇನ್ನು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಸಾಂಬಾರಿತ್ತು, ರೈಸು ಮತ್ತು ಸಾಂಬಾರು ಎಲ್ಲನೂ ಇತ್ತು. ಅದಕ್ಕೆ ಸೈಡ್ಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮೊಟ್ಟೆ ಪಲ್ಯನ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಇದು ಸಿಂಪಲಾಗಿ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು 3ರಿಂದ 4 ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು 5 ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಟ್ಟೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಆ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಧನಿಯಾ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಆ ಥರ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಟೊಮೊಟೊ ಏನೂ ಯೂಸ್ ಮಾಡ್ತಾಯಿಲ್ಲ. ಜಸ್ಟು ಧನಿಯಾ ಪುಡಿ ಮತ್ತು ಈರುಳ್ಳಿ, ಮೊಟ್ಟೆ, ಹಸಿಮೆಣ್ಸಿನ್ಕಾಯಿ ಹಾಗೆ ಅಚ್ಕಾರದ ಪುಡಿ ಮಾತ್ರ ಯೂಸ್ ಮಾಡ್ತಿರೋದು ನೋಡಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ 1ರಿಂದ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋಂಥ ಮೊಟ್ಟೆ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ಇನ್ನು ಸಾಂಬಾರು ಕೂಡ ಇತ್ತು, ಸೋರೆಕಾಯಿ ಪಪ್ಪುದು. ಸೊ ಹಂಗಾಗಿ ಇನ್ನು ರೈಸು ಮತ್ತು ಸಾಂಬಾರು ಹಾಗೆ ಸ್ವಲ್ಪ ಮೊಟ್ಟೆ ಪಲ್ಯ ಇದಾಗಿತ್ತು ಇವತ್ತಿನ ನಮ್ಮ ಡಿನ್ನರು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.